ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮೆರಿಕ ಹಾರ್ಮೋಸ್ ಹಿಡಿತವನ್ನು ಸಾಧಿಸಿದ ಬೆನ್ನಲ್ಲೇ ಅಂದರೆ ಬ್ಲಾಕೇಡ್, ನೇವಲ್ ಬ್ಲಾಕೇಡನ್ನು ಮಾಡಿದೆ, ಇರಾನ್ಗೆ ಸಂಕಷ್ಟವನ್ನು ತಂದಿಟ್ಟ ಬೆನ್ನಲ್ಲೇ ಈಗ ಇರಾನ್ ಮತ್ತೊಂದು ಆಘಾತವನ್ನು ಕೊಡ್ತಿದೆ. ಇನ್ನೊಂದು ರೂಟನ್ನು ಕ್ಲೋಸ್ ಮಾಡೋದಕ್ಕೆ ಅಖಾಡಕ್ಕೆ ಧುಮುಕಿದ ಇರಾನ್. ಯಾವ ರೀತಿ ಅಮೆರಿಕಾಗೆ ಚೀನಾ ಇರಾನ್ ಸೇರ್ಕೊಂಡು ಈಗ ಸೆಡ್ ಹೊಡೆದಿರೋದು, ಹೊಸ ಆಫರನ್ನು ಕೊಡ್ತಿದೆ ಇರಾನ್. ಕದನ ವಿರಾಮ ಆಗೋದು ಅದನ್ನು ನೋಡಿ ಒಂದು ಕಂಡೀಷನ್ನು ಅಂತ. ಈಗ ಸೌದಿ UAE ಸೇರಿದಂತೆ ಅರಬ್ ರಾಷ್ಟ್ರಗಳಿಗೂ ಕೂಡ ಕಂಡೀಷನ್ ಹಾಕಿ ಅಮೆರಿಕಾಗೆ ಇನ್ನೊಂದು ಆಪ್ಷನ್ ಕೊಡ್ತಾ ಇದೆ ಇರಾನ್. ಇದರ ನಡುವೆ ಹಾರ್ಮೋಸ್ ಬ್ಲಾಕ್ ಮಾಡ್ತೀರಾ, ನಮ್ಮ ತಾಕತ್ ನೋಡಿ ಅಂತ ಕೊಟ್ಟಿರೋದು. ಎಲ್ಲಕ್ಕಿಂತ ಪ್ರಮುಖವಾಗಿ ಇರಾನ್ ಈಗ ಇಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಭಾರತಕ್ಕಂತೂ ಬಿಗ್ ಆಫರನ್ನೇ ಕೊಟ್ಟಿದೆ. ಭಾರತಕ್ಕೆ ಯಾವ ಸಂಕಷ್ಟವನ್ನು ತಂದಿಡದಂತೆ ಪ್ರೀತಿಯ ಅಪ್ಪುಗೆಯನ್ನು ಬಯಸ್ತಾ ಇದೆ ಇರಾನ್ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಅಮೆರಿಕದ ಯುದ್ಧ ನೌಕೆಗಳು ಹಾರ್ಮೋಸಲ್ಲಿ ತನ್ನ ಹಿಡಿತವನ್ನು ಸಾಧಿಸಿರೋದು. ಆ ಮೂಲಕ ಇರಾನ್ನಿಂದ ಯಾವುದು ಹೋಗಬಾರ್ದು, ಹಡಗು ಇರಾನ್ಗೆ ಯಾವುದೂ ಬರಬಾರ್ದು. ಬೇರೆ ರೂಟಿಂದ ಬರೋರಿಗೆ ಅಂದರೆ ಬೇರೆ ದೇಶಗಳಿಂದ ಬರೋರಿಗೆ, ಗಲ್ಫ್ ರಾಷ್ಟ್ರದಿಂದ ಹಾರ್ಮೋಸ್ ಪಾಸ್ ಆಗುವಂಥ ಹಡಗುಗಳಿಗೆ ಸಮಸ್ಯೆ ಮಾಡಲ್ಲ. ಆದರೆ ಇರಾನ್ನಿಂದ ಚೀನಾಗೆ ಹೋಗೋದು, ಇರಾನ್ನಿಂದ ಭಾರತಕ್ಕೆ ಹೋಗೋದು, ಇರಾನ್ನಿಂದ ಬೇರೆ ಎಲ್ಲಾದರೂ ಹೋಗೋದು, ಅಥವಾ ಇರಾನ್ ಅಕ್ಕಿ ಬೇಳೆಕಾಳು ತರಕಾರಿ ತರಿಸ್ಕೊಳ್ಳುತ್ತೆ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಂದ, ಇರಾನ್ಗೆ ಬೇರೆ ದೇಶಗಳಿಂದ ಹೋಗೋ ಹಡಗು ಎಲ್ಲ ಬ್ಲಾಕ್ ಮಾಡ್ತಿದೆ. ಬಂದಿದ್ದೆಲ್ಲ, ಅದನ್ನು ಮೀರಲು ಬಂದಿದ್ದೆಲ್ಲ ಹೊಡೆದು ಹಾಕೋದಕ್ಕೆ ರೆಡಿಯಾಗಿ ನಿಂತಿದೆ ಅಮೆರಿಕ. ಈಗ ಇದಕ್ಕೆ ಸಿಡಿದೆದ್ದಿರುವಂಥ ಇರಾನ್ ಏನು ಮಾಡ್ತಿದೆ ಈಗ ಅಂತ ಕೇಳಿದ್ರೆ, ಬಾಬ್ ಅಲ್ ಮಾಂಡೇಬ್ ಈ ಒಂದು ದಾರಿಯನ್ನು, ಇದು ಕೂಡ ತುಂಬ ಇಂಪಾರ್ಟೆಂಟ್, ಈ ದಾರಿಯನ್ನು ಮುಚ್ಚೋದಕ್ಕೆ ಈಗ ಮುಂದಾಗಿದೆ ಹೌತಿ ಪಡೆ. ಇರಾನ್ನ ಪ್ರಾಕ್ಸಿ ಹೌತಿಗಳು ಈಗ ಈ ಬಾಬ್ ಅಲ್ ಮಾಂಡೇಬ್ ಸಂಧಿಯನ್ನು ಮುಚ್ಚೋದಕ್ಕೆ ಮುಂದಾಗ್ತಿರೋದು. ಏನು ಮಾಡ್ತೀರಿ ನೋಡೇ ಬಿಡೋಣ. ಈ ಹಾರ್ಮೋಸನ್ನು ಕೂಡ ನೀವು ಬ್ಲಾಕ್ ಮಾಡೋದಕ್ಕೆ ಬಿಡಲ್ಲ ಅಂತ ಇರಾನ್ ಸೆಡ್ ಹೊಡೆದಿದೆ. ಅದು ಹೆಂಗೆ ಬ್ಲಾಕ್ ಮಾಡ್ತೀರಿ ಕಂಪ್ಲೀಟಾಗಿ? ಈಗ ಬಂದಿದೆ, ಪ್ರಾಸೆಸ್ ಶುರು ಮಾಡಿದೆ ಆಲ್ರೆಡಿ ಎಲ್ಲ ಹೌದು, ಬಟ್ ಅದು ಹೆಂಗೆ ನೀವು ಕಂಪ್ಲೀಟ್ ಹೋಲ್ಡ್ ತಗೊಳ್ತೀರಾ, ನಮ್ಮ ಹಡಗು ಪಾಸ್ ಆಗಕ್ಕೆ ಬಿಡಲ್ಲ, ನೋಡೇ ಬಿಡೋಣ ಅಂತ ಸೆಡ್ ಹೊಡೆದಿದೆ. ಮತ್ತೊಂದು ದಾರಿಯನ್ನು ಕ್ಲೋಸ್ ಮಾಡೋಕ್ಕೆ ಮುಂದಾಗ್ತಿದೆ. ಅಷ್ಟೇ ಅಲ್ಲ, ಈಗೇನು ಹೇಳ್ತಾ ಇರೋದು ಅಂತ ಕೇಳಿದ್ರೆ, ನಮ್ಮನ್ನು ಟಚ್ ಮಾಡಿದ್ರೆ ಒಂದು ಉಳಿಸಲ್ಲ, ಒಂದೇ ಒಂದು ದೇಶದ ಪೋರ್ಟ್ ಓಪನ್ ಇರಲ್ಲ, ಕಡಲ ತೀರ ವರ್ಕ್ ಆಗೋಕ್ಕೆ ಬಿಡಲ್ಲ ನಾವು ಅನ್ನೋದನ್ನು ಕಡ್ಡಿ ತುಂಡು ಮಾಡಿದಷ್ಟೇ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ. ಈಗ ನಮ್ಮನ್ನು ಟಚ್ ಮಾಡಿದ್ರೆ ಯಾರ್ಯಾರೆಲ್ಲ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಳ್ತಾರೆ ಅನ್ನೋದು ನೆನಪಿರಲಿ ನಿಮಗೆ ಅಂತ. ನೋಡಿ, ಈಗ ಇರಾನ್ ಎಚ್ಚರಿಕೆ ಕೊಡ್ತಿರೋದು, ಕೊಲ್ಲಿ ಯಾವುದೇ ಪ್ರದೇಶ ಮತ್ತು ಬಂದರೂ ಕೂಡ ಇನ್ನು ಮುಂದೆ ಸುರಕ್ಷಿತವಾಗಿರಲ್ಲ, ನಮ್ಮನ್ನು ಕಂಪ್ಲೀಟ್ ಬ್ಲಾಕ್ ಮಾಡಿದ್ದೇ ಹೌದಾದ್ರೆ ನೀವು ಅಂಥ ತಾಕತ್ತು ತೋರಿದ್ರೆ ಒಂದೇ ಒಂದು ಪ್ರದೇಶ ಬಂದರೂ ಓಪನ್ ಇರಲ್ಲ. ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕಡಲ ತೀರ ಎಲ್ಲರಿಗೂ ಮುಕ್ತವಾಗಬೇಕು, ಇಲ್ಲ ಯಾರಿಗೂ ತೆರೀಬಾರ್ದು. ಹಂಗೆ ಮಾಡ್ತೀವಿ, ನೀವು ನಮಗೆ ಬ್ಲಾಕ್ ಮಾಡ್ತೀರಾ ಅಂದರೆ ನಾವು ಎಲ್ಲರಿಗೂ ಬ್ಲಾಕ್ ಮಾಡ್ತೀವಿ, ಈಗ ನಿಮಗೆ ಅಸಲಿ ಬಿಸಿ ಮುಟ್ಟಿಸ್ತೀವಿ ನೋಡಿ ಅಂತ ಸವಾಲು ಹಾಕಿರೋದು. ಕೊಲ್ಲಿ ದೇಶಗಳಿಗೆ ಅದೇ ಪರಿಸ್ಥಿತಿ, ನಮಗೇನು ಬರುತ್ತೋ ಅದನ್ನು ದಿಟ್ಟೋ ಪರಿಸ್ಥಿತಿ ಅಲ್ಲಿ ಬರುತ್ತೆ ಅಂತ ಈಗ ಹಾರ್ಮೋಸ್ ಟಚ್ ಮಾಡೋಕೆ ಬಂದಂತಹ ಅಮೆರಿಕಾಗೆ ಪ್ರತೀಕಾರದ ಶಾಕನ್ನು ಕೊಟ್ಟಿದೆ ಇರಾನ್. ಇದರ ನಡುವೆ ಭಾರತಕ್ಕೆ ಮಾತ್ರ ನಾವು ಯಾವ ತೊಂದರೆನೂ ಮಾಡಲ್ಲ, ಭಾರತದ ಹಡಗುಗಳು ಸೇಫ್ ಆಗಿರುವಂತೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ, ಮತ್ತು ಭಾರತದ ಬಳಿ ₹1 ತಗೊಂಡಿಲ್ಲ ನಾವು ಶುಲ್ಕವನ್ನು. ಈಗ ಟೋಲ್ ವಸೂಲಿ ಮಾಡ್ತಿದೆ ಇರಾನ್ ಅಂತ ಅಲ್ವಾ ವಿಚಾರ ಇರೋದು. ಇರಾನ್ ತನ್ನ ಸಂಕಷ್ಟ ಕಟ್ಕೊಳ್ಳೋಕೆ, ಮತ್ತೆ ದೇಶ ಕಟ್ಕೊಳ್ಳೋಕೆ ಟೋಲ್ ಬೇಕೇ ಬೇಕು ಅಂತ ಕೇಳಿದೆ ಅಲ್ವಾ. ಬಟ್ ಭಾರತದ ಬಳಿ ನಾವು ₹1 ವಸೂಲಿ ಮಾಡಿಲ್ಲ ಅನ್ನೋದನ್ನು ಈಗ ಇರಾನ್ ಪ್ರತಿನಿಧಿ ಸ್ಪಷ್ಟವಾಗಿ ಮುಕ್ತವಾಗಿ ಹೇಳ್ತಿದ್ದಾರೆ. ನರೇಂದ್ರ ಮೋದಿ ಅವ್ರ ಜೊತೆ ಮಾತುಕತೆ ಆಗಿದೆ. ಭಾರತ ನಮಗೆ ಬಹಳ ಆತ್ಮೀಯ ದೇಶ, ಖಂಡಿತ ಭಾರತ ಕೂಡ ಈ ನಿಟ್ಟಿನಲ್ಲಿ ಕಾಳಜಿ ವಹಿಸಬೇಕು. ಈಗ ಏನಾಗುತ್ತೋ ಸಿಚುವೇಶನ್ ಅಂತ ಹೇಳೋಕ್ಕಾಗಲ್ಲ ಅಮೆರಿಕಾದ ಈ ಮೊಂಡಾಟದಿಂದ, ಬಟ್ ನಾವಂತೂ ಅವರ ಹಡಗುಗಳ ಸುರಕ್ಷತೆಗೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ ಅನ್ನುವ ಮೂಲಕ ಸಂಕಷ್ಟದಲ್ಲಿ, ಎಷ್ಟು ಸಂಕಷ್ಟ ಇರಾನ್ ಹೊತ್ಕೊಂಡು ಉರಿತಿರುವಂತಹ ಸಂಕಷ್ಟ, ಈ ಹೊತ್ತಲ್ಲಿ ಭಾರತವನ್ನು ಬಿಗಿದಪ್ಪಿಕೊಂಡು ಭಾರತಕ್ಕೆ ಏನೂ ಸಂಕಷ್ಟ ಮಾಡಲ್ಲ ಅಂತ ಇರೋದು. We have a good relation with the Indian government, and we want to prepare a good preparation for the ships of India. We have 2-time telephone call between Prime Minister, His Excellency Prime Minister of India. You know that our Foreign Minister named India in the 5 countries as a friend for allowed to pass through the Strait of Hormuz.
without a transit fee, because the demand has been made by Iran that Strait of Hormuz will now be territorial waters of Iran, and a toll will be charged by Iran. You can ask from the Indian government if they charge anything up to now or not. I said to you that our high-ranking officials believe that we, as Iran and India, have a common interest, and God willing, we have a good relation in the future. And now, in these difficult times, we have a good relation. And I said to you that mentioned that Prime Minister, His Excellency Prime Minister Modi, have 2 times talked with Mr. Pezeshkian. ಇರಾನ್ನಿಂದ ಬರುವ ಭಾರತದ ಹಡಗುಗಳನ್ನು ತಡೆದ್ರೂ ಕೂಡ ಭಾರತಕ್ಕೇನು ಅಂಥ ನಷ್ಟ ಇಲ್ಲ. ಭಾರತ ಇರಾನ್ನಿಂದ ತರಿಸ್ಕೊಳ್ಳೋದು ಕಡಿಮೆ, 7 ವರ್ಷಗಳಿಂದ ಸ್ಟಾಪೇ ಆಗೋಗಿತ್ತು. ಈಗ ಮೊನ್ನೆ ಕ್ರೈಸಿಸ್ ಶುರುವಾದ ಮೇಲೆ ಒಂದೊಂದೇ ಹಡಗು ಅಲ್ಲಿಂದ ಬರುತ್ತೆ ಅಂತ ಮಾತುಕತೆ ಶುರುವಾಗಿರೋದು. ಹಾಗಾಗಿ ಭಾರತಕ್ಕೇನಂಥ ಸಂಕಷ್ಟ ಆಗಲ್ಲ, ಚೀನಾಗಾಗತ್ತೆ ಇರಾನ್ನಿಂದ ಬರೋದನ್ನು ತಡೆದ್ರೆ. ಆದರೆ ಈ ಪ್ರಾಸೆಸ್ಸಲ್ಲಿ ಬೆಲೆ ಏರಿಕೆ ಆಗಿಬಿಟ್ಟಿದೆಯಲ್ಲ, ಅದರ ಎಫೆಕ್ಟ್ ಭಾರತದ ಮೇಲೆ ಆಗುತ್ತೆ, ಓವರಾಲ್ ಜಗತ್ತು ಎಲ್ಲರ ಮೇಲೂ ಆಗುತ್ತೆ. ಸೊ ಭಾರತದ ಹಡಗುಗಳು ಮಾತ್ರ ಈಗ ಯಾವ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ತಾರಕಕ್ಕೇರಿದಾಗಲೂ ಕೂಡ ಸ್ಟಾಪ್ ಆಗಿಲ್ಲ. ಇವತ್ತು ಮತ್ತೊಂದು ಈ ಅಮೆರಿಕ ನಿರ್ಬಂಧದ ಬಳಿಕ ಮತ್ತೊಂದು ಹಡಗು ಬಂದು ರೀಚ್ ಆಗಿದೆ ನೋಡಿ. ಭಾರತ ಯಾವ ರೀತಿ ಮ್ಯಾನೇಜ್ ಮಾಡಿದೆ ಪರಿಸ್ಥಿತಿನ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. 20,000 ಟನ್ LPG ಹೊತ್ತ ಜಗವಿಕ್ರಮ ಕೂಡ ಭಾರತಕ್ಕೆ ಬಂದು ತಲುಪಿರೋದು, 8 ತೈಲ ನೌಕೆಗಳು ಆಗಮಿಸಿರೋದು, LPG ಹಡಗುಗಳು ಆಗಮಿಸಿರೋದು. ಇವತ್ತು ಈ ಅಮೆರಿಕ ನಿರ್ಬಂಧ ಹೇರಿದ ಮೇಲೆ ಮತ್ತೊಂದು ಶಿಪ್ ಅಲ್ಲಿಂದ ಪಾಸ್ ಆಗಿ ಬಂದಿದೆ, ಸೇಫ್ ಆಗಿ ಬಂದಿದೆ. ಸೊ ಭಾರತ ಇರಾನ್ ಮೇಲೆ ನಿರ್ಬಂಧ ಹೇರಿದ್ರೂ ಸರಿ, ಇರಾನ್ ಬೇರೆಯವ್ರ ಮೇಲೆ ನಿರ್ಬಂಧ ಹೇರಿದ್ರೂ ಸರಿ, ಮುಕ್ತವಾಗಿ ಸಂಚಾರವನ್ನು ಕಾಪಾಡಿಕೊಂಡಿದೆ. ಅಂದರೆ ಇದು ಜಗತ್ತನ್ನು ಬೆರಗಾಗಿಸಿರೋ ವಿಷಯ ಅನ್ನೋದನ್ನು ಗಮನಿಸಬೇಕು. ಇದರ ನಡುವೆ ಸಂಧಾನ ಮಾತುಕತೆ ಮತ್ತೆ ಶುರುವಾಗೋ ಥರ ಕಾಣಿಸ್ತಿದೆ. ಅಮೆರಿಕನೇ ಕೇಳ್ಕೊಳ್ತಿದೆ, ಈಗ ಕೋರ್ಟ್ ಅಂದರೆ ಬಾಲು ಇರಾನ್ ಕೋರ್ಟಲ್ಲಿದೆ, ಅವರೇ ಡಿಸೈಡ್ ಮಾಡಬೇಕು ಅನ್ನೋ ಮೂಲಕ 2ನೆಯ ಸಂಧಾನಕ್ಕೆ ಅಮೆರಿಕಾನೇ ಇರಾನನ್ನು ಕರೆಯುವ ಮೂಲಕ ಹಾರ್ಮೋಸ್ ಎಲ್ಲ ಕಂಪ್ಲೀಟ್ ಹಿಡಿತಕ್ಕೆ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ, ಅದು ಕಷ್ಟ ಸಾಧ್ಯ. ಮತ್ತು ನಾವು ಅದನ್ನು ಮಾಡಿದ್ರೆ ಇರಾನ್ ಏನು ಮಾಡುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು ಕೂಡ ಸಂಧಾನಕ್ಕೆ ಕರಿತಾ ಇದೆ ಇರಾನನ್ನು. ಈಗ ಇಸ್ಲಾಮಾಬಾದ್ ಮತ್ತೆ ಮಾಡ್ತೀನಿ ಅಂತ ಪಾಕಿಸ್ತಾನ ನಾನು ಮತ್ತೆ ಸಂಧಾನ ಮಾಡೋಕ್ಕೆ ರೆಡಿ ಅಂತ ಹೇಳ್ತಿದೆ ಪಾಪ. ಬಟ್ ಅಲ್ಲಿ ಹೋಗೋಕ್ಕೆ ಯಾರೂ ರೆಡಿ ಇಲ್ಲ. ಬೇರೆ 1-2 ಹೆಸರುಗಳು ಕೇಳಿ ಬರ್ತಿರೋದು, ಜನೆವಾದಲ್ಲಾಗತ್ತಾ ಎಲ್ಲಾಗತ್ತೆ ಅಂತೆಲ್ಲ ಚರ್ಚೆ ಆಗ್ತಿದೆ. ಈ ಗುರುವಾರ ಬಹುತೇಕ ಮತ್ತೆ ಮಾತುಕತೆ ಕೂರಬಹುದು. ಇವತ್ತು ಲೆಬನಾನ್ ಇಸ್ರೇಲ್ ನಡುವೆ ಮಾತುಕತೆ ಇದೆ, ಶಾಂತಿ ಮಾತುಕತೆ. ಅವರದ್ದು ಮೇನು, ಅವರಿಬ್ಬರದ್ದು ನಡುವೆ ಸ್ವಲ್ಪ ಸಮಸ್ಯೆ ಬಗೆಹರಿದ್ರೆ ಇವತ್ತು ಅಮೆರಿಕದಲ್ಲೇ ನಡೆಯುತ್ತೆ ಅವರಿಬ್ಬರ ನಡುವೆ ಮಾತುಕತೆ. ಅದು ಇರಾನ್ ಮತ್ತು ಅಮೆರಿಕ ನಡುವೆ ಸೆಟ್ಲ್ಮೆಂಟ್ ಮಾಡೋಕೆ ಈಸಿ ಆಗುತ್ತೆ. ಇದ್ರ ನಡುವೆ ಮತ್ತೂ 2 ಕಂಡೀಷನ್ ಹಾಕಿದೆ ನೋಡಿ ಇರಾನ್. ನೋಡಿ, ಒಪ್ಪೋದಾದರೂ ಒಪ್ಪಿ ಈಗಲೇ ಕೂರೋಣ ಅಂತ. ನಂಬರ್ 1, ಅಮೆರಿಕಾನೂ ಪರಿಹಾರ ಕೊಡಬೇಕು, ಸೌದಿ, UAE, ಜೋರ್ಡನ್ ಸೇರಿದಂತೆ 5 ರಾಷ್ಟ್ರಗಳು ನಮಗೆ ನಷ್ಟಕ್ಕೆ ಪರಿಹಾರ ಕೊಡಬೇಕು. ನಾವಾಗ ಯುದ್ಧಕ್ಕೆ ಬಂದಿಲ್ಲ, ನೀವಾಗಿ ಬಂದಿರೋದು. ಇನ್ನೊಂದು ಕಂಡೀಷನ್ ಏನು ಅಂದರೆ ತಾನೇ ಹೇಳ್ಕೊಳ್ತಿರೋದು, ತನಗೆ ತಾನೇ ಹಾಕ್ಕೊಂಡು 5 ವರ್ಷ ನಾವು ಯಾವುದು ಪರಮಾಣು ಡೆವಲಪ್ ಮಾಡಲ್ಲ, ಪರಮಾಣು ಸಂಬಂಧಪಟ್ಟ ಶಸ್ತ್ರಾಸ್ತ್ರಗಳನ್ನು ಡೆವಲಪ್ ಮಾಡಲ್ಲ, ಅದಕ್ಕೆ ನಾವೇ ಬಾಗಿಲು ಹಾಕಿಬಿಡ್ತೀವಿ ಅಂತ ಆಫರ್ ಕೊಡ್ತಿದೆ. ಬಟ್ ಅಮೆರಿಕ 20 ವರ್ಷಕ್ಕೆ ನಿಲ್ಲಿಸಿದ್ರೆ ನೋಡೋಣ, ಮಾತುಕತೆ ಮಾಡೋಣ, 5 ವರ್ಷಕ್ಕೆಲ್ಲ ಆಗಲ್ಲ ಅಂತ ಹೇಳ್ತಿದೆ. ರಷ್ಯಾ ಹೇಳ್ತಿರೋದೇನು, ಅಲ್ಲಿ ಇರಾನ್ನಲ್ಲಿ ಡೆವಲಪ್ ಆಗಿರುವಂಥ ಎಲ್ಲ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಥವಾ ಅಂದರೆ ಅದನ್ನು ತಯಾರಿಸೋದಕ್ಕೆ ಕೇಪಬಲ್ ಇರುವಂತಹ ಯಾವ ವಸ್ತುಗಳಿವೆಯಲ್ಲ ಅವೆಲ್ಲ ನಾವು ರಷ್ಯಾಗೆ ಸೇಫಾಗಿ ಟ್ರಾನ್ಸ್ಫರ್ ಮಾಡ್ತೀವಿ, ತಾನು ಸಂಧಾನ ಮಾಡ್ತೀನಿ ಅಂತ ರಷ್ಯಾ ಕೂಡ ಈಗ ಮುಂದೆ ಬಂದಿರೋದು. ಅಮೆರಿಕಾಗೆ 1-2-3 ಆಪ್ಷನ್ಸನ್ನು ಇರಾನ್, ರಷ್ಯಾ, ಚೀನಾ ಕೊಟ್ಟಿದೆ. ಇರಾನ್ ವಿಚಾರದಲ್ಲಂತೂ ಚೀನಾ ಸಿಡಿದೆದ್ದಿದೆ. ಈಗ ನೀವು ಇರಾನ್ ರೋಡ್ ಬ್ಲಾಕ್ ಮಾಡಿದೆ ಅಂದರೆ ಈ ಅವ್ರ ಜಲಮಾರ್ಗವನ್ನು ಬ್ಲಾಕ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ, ಚೀನಾಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ, ನೀವು ಚೀನಾ ಟಚ್ ಮಾಡ್ದಂಗೆ ಆಗುತ್ತೆ, ಚೀನಾ ಹಡಗುಗಳನ್ನು ತಡೆದಂಗೆ ಆಗುತ್ತೆ. ಆಗ ನಾವು ನೇರವಾಗಿ ಎಂಟ್ರಿ ಆಗ್ತೀವಿ, ಹುಷಾರಂತ ಇರಾನ್ ವಿಚಾರದಲ್ಲಿ ಚೀನಾ ಈಗ ಅಮೆರಿಕಾಗೆ ಶಾಕ್ ಕೊಟ್ಟಿದೆ. ಇದೆಲ್ಲ ನೋಡಿ ತಾನೇ ಸಂಧಾನದ ದಾರಿಗೆ ಮತ್ತೆ ಬಂದು ನಿಂತಿದೆ ಈಗ ಅಮೆರಿಕ. ಇಡೀ ಜಗತ್ತಿಗೆ ಸಂಕಷ್ಟ ಮಾಡಿದ್ದೀರಿ, ಮತ್ತೆ ಈಗ ದಾರಿ ಬಂದ್ ಮಾಡ್ತೀರಿ ಅಂದರೆ ಅದು ನಮಗೆ ಮಾತ್ರ ಅಲ್ಲ, ಇಡೀ ಜಗತ್ತು ಬಂದಾಗತ್ತೆ ಅಂತ ಇರಾನ್ ತಾನೂ ಕೂಡ ಪ್ರತಿ ಸವಾಲು ಹಾಕಿ ತಯಾರಿ ಶುರು ಮಾಡೇ ಬಿಟ್ಟಿದೆ. ಇನ್ನೊಂದು ಜಲಸಂಧಿಯನ್ನೇ ಕ್ಲೋಸ್ ಮಾಡೋಕೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.